ಕುಕ್ಕುಗಳು ಹಾಗೂ ಕ್ವಾಟ್ಲೆಗಳು ಒಬ್ಬೊಬ್ಬರಾಗೆ ಬಂದು ನಮ್ಮ ಜಡ್ಜಸ್ಗೆ ಅವರು ಮಾಡಿರುವಂತ ಚೈನೀಸ್ ಡಿಶ್ ಅನ್ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಹಾಗೂ ಹಿತೇಶ್. ಮಂಚೂರಿಯನ್ ಸಾಸ್. ಓಕೆ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ನಾರ್ಮಲ್ ಆಗಿ ಕೊಡೋ ಬದಲು ಆಮ್ಲೆಟ್ ಒಳಗಡೆ ಹಾಕಿ ಸಾಸ್ನ ಅದನ್ನ ಹಿಂಗ್ ಬ್ರೇಕ್ ಮಾಡಿದ್ರೆ ಸ್ವಲ್ಪ ಹಿಂಗ್ ಮಾಡಬೇಕು. ಓಕೆ. ಅಂದ್ರೆ ಸಾಸ್ ಸ್ವಲ್ಪ ತುಂಬಾ ವಾಟ್ರಿ ಆದ್ರೆ ಚೆನ್ನಾಗಿರಲ್ಲ ಅಂತ ಒಂದ್ ಸ್ವಲ್ಪ ತಿಕ್ಕಾಗಿ ಮಾಡಿದೀನಿ. ಸೊ ಸಾಸ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಫ್ರೈಡ್ ರೈಸ್. ಶಿಲ್ಪ, ನೀವು ಮಾಡಿರೋದು 3 ಎಲಿಮೆಂಟ್ ಇದೆ. ಒಂದು ಆಮ್ಲೆಟ್ ಒಳಗೆ ನೀವು ಶಿಜಾನ್ ಸಾಸ್ ಹಾಕಿ ಮಾಡಿದ್ದೀರಾ, ಅದು ಚೆನ್ನಾಗಿ ಬಂದಿದೆ. ಆಮ್ಲೆಟ್ ಬೆಂದಿದೆ, ಒಳಗಿರೋ ಸಾಸ್ ಚೆನ್ನಾಗಿ ರನ್ನಿ ಆಗಿದೆ. ರೈಸ್ ಇನ್ನ ಸ್ವಲ್ಪ ಕುಕ್ ಆಗಿತ್ತು, ಸ್ವಲ್ಪ ಆ ಬೈಟ್ ಇದೆ, ಬಟ್ ರೈಸ್ ಚೆನ್ನಾಗಿದೆ. ಅಂಡ್ ನೀವು ಮಾಡಿರೋ ಈ ಚಿಕನ್ ಸ್ವಲ್ಪ ಟಫ್ ಆಗಿದೆ, ಬಟ್ ಅದರ್ವೈಸ್ ಗಾರ್ಲಿಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮ್ಲೆಟ್ ತುಂಬಾ ಚೆನ್ನಾಗಿದೆ. ಗುಡ್ ಜಾಬ್. ನೀವು ಎಗ್ ಫ್ರೈಡ್ ರೈಸ್ ನ ತುಂಬಾ ಚೆನ್ನಾಗಿ ಮಾಡಿದೀರಾ, ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಅನ್ನ ಬೆಂದಿಲ್ಲ. 80% ಬೇಯಬೇಕು ಅಂತ ಫ್ರೈಡ್ ರೈಸ್ ಅಂದ್ರೆ ಆಮೇಲೆ ಮುದ್ದೆ ಆದ್ರೆ ಅಂತ ನನಗೆ ಭಯ ಆಯ್ತು. ಕರೆಕ್ಟ್. ಅದೇನೇ ಕುಕ್ಕುಗಳ ಕೆಲಸ. ಇನ್ಮೇಲೆ ನೀನು ತಿನ್ನೋಡು ಅಡಿಗೆ ಮಾಡುವಾಗ ನಿನಗೆ ಗೊತ್ತಾಗುತ್ತೆ. ಅದು ಅಷ್ಟು ಚೆನ್ನಾಗಿದ್ದಿದ್ರೆ ಯಾರಿಗ್ ಗೊತ್ತು ಕಾಂಪಿಟೇಷನ್ ಅಲ್ಲಿ ನೀನ್ ಎಷ್ಟನೇ ನಂಬರ್ ತಗೋತಿದ್ಯೋ ಏನೋ. ಬಟ್ ಆಲ್ ದ ಬೆಸ್ಟ್ ನಿನ್ಗೆ. ಥ್ಯಾಂಕ್ ಯು. ಯಾರು ಕಂತಿ ನಿನ್ನ ತನುವು ನುಡಿಸಬರುವೆನು ದಿನ ಪ್ರತಿದಿನ. ಭಳಾರೆ ರಸಿಕ ರಾಜ ಭಳಾರೆ. ಶರ್ಮಿತಾ, ನನ್ಗೆ ಏನ್ ಅನ್ಸತ್ ಗೊತ್ತಾ, ನಿಮ್ ಪ್ಲೇಟ್ ನೋಡಿದ್ರೆ ಕುಣಿಬೇಕು ಅನ್ಸತ್ರಿ, ಅಷ್ಟು ಚೆನ್ನಾಗಿ ಪ್ಲೇಟಿಂಗ್ ಮಾಡ್ಕೊಂಡ್ ಬರ್ತೀರಾ. ಥ್ಯಾಂಕ್ ಯು. ಸೊ ಶರ್ಮಿತಾ, ನೀವು ಮಾಡಿರೋ ಫ್ರೈಡ್ ರೈಸ್, ಶೆಜ್ವಾನ್ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿದೆ. ಇಟ್ಸ್ ನೈಸ್ ಅಂಡ್ ಟೇಸ್ಟಿ. ಶ್ರಿಂಪ್ ನೀವು ಕುಕ್ ಮಾಡಿರೋ ರೀತಿ ತುಂಬಾ ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿ ಇದೆ. ಇಟ್ಸ್ ನಾಟ್ ಓವರ್ ಕುಕ್ಡ್, ಇಟ್ಸ್ ನಾಟ್ ಅಂಡರ್ ಕುಕ್ಡ್. ಫ್ಲೇವರ್ ಇಸ್ ಬ್ಯೂಟಿಫುಲ್. ಬಟ್ ಫಾರ್ ಮೀ ಶೆಜ್ವಾನ್ ಫ್ರೈಡ್ ರೈಸ್ ಅಂತ ಅಂದ್ರೆ ಅದರಲ್ಲಿ ಸೆಲರಿ, ಸ್ಟಾರ್ ಅನೀಸ್ ಸ್ವಲ್ಪ ನನಗ್ ಬೇಕು. ಸೊ ಅದ್ ಮಿಸ್ಸಿಂಗ್ ಆಗಿದೆ. ಪನ್ನೀರ್ ಬಾಮ್ದು ಇನ್ನೊಂದಿಷ್ಟು ಟೇಸ್ಟ್ ಬೆಟರ್ ಆಗಿರ್ಬೋದಾ ಅಂತ ನನ್ಗೆ ಅನ್ಸ್ತು. ಬಟ್ ಇದಕ್ ಕಂಪೇರ್ ಮಾಡಿದ್ರೆ ದಟ್ ವಾಸ್ ಬೆಟರ್. ಥ್ಯಾಂಕ್ ಯು. Flying crispy noodle with squid, prawns, and chicken with garlic sauce, and that is desi sweet and spicy fried chicken. Desi spicy sweet chicken is brilliant. I love that recipe. ಅದರಲ್ಲಿ ಚೆನ್ನಾಗಿ ಒಂದು ಸ್ಟಿಕ್ಕಿನೆಸ್ಸು ಇದೆ, ಸ್ಪೈಸಿನೆಸ್ಸು ಇದೆ, ಓಕೆ, ಅಂಡ್ ಫ್ಲೇವರ್ಸ್ ಆರ್ ವೆರಿ ವೆರಿ ನೈಸ್. ಇಟ್ ವಿಲ್ ಮೇಕ್ ಅ ವೆರಿ ಗುಡ್ ಸ್ಟಾರ್ಟ್. Thank you, sir. ಅಂಡ್ ನೀವು ಮಾಡಿರೋ ಆ ಸೀ ಫುಡ್ ಮಿಕ್ಸ್ ಅಲ್ಲಿ ಡೀಪ್ ಫ್ರೈ ಮಾಡಿದೀರಾ, ಟೆಂಪುರಾ ಬ್ಯಾಟರ್ ಇದ್ದಂಗೆ ಮಾಡಿದಿರಲ್ಲ. ಹೌದು. ಟೆಂಪುರಾ ಇಸ್ ಆಕ್ಚುಲಿ ಜಾಪನೀಸ್, ಫ್ಲಫಿ ಆಗಿ ಕ್ರಿಸ್ಪ್ ಆಗಿದೆ. ನಿಮ್ಗೆ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಇಂಪ್ರೂವ್ಮೆಂಟ್ ಗೆ ಅಂತ ಹೇಳಕ್ಕಂತ ನನಗೇನು ವಿಷಯ ಇಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ವಾಟ್ ಯು ಡನ್. Thank you. ಓಕೆ. ಈ ಒಂದು ಚಿಕನ್ ಮಾತ್ರ ಟಾಪ್ ಟೇಸ್ಟ್. ಅವಾಗ್ಲೇ ನಮ್ಮ ಶೆಫ್ ಅವರು ಯಾವ ವೀಕಲ್ಲೋ ಗೊತ್ತಿಲ್ಲ ನಮ್ಮ ಚಂದನ್ಗೆ ಡೆಸರ್ಟ್ ಪ್ರಿನ್ಸ್ ಅಂತ ಹೆಸರು ಕೊಟ್ಟಿದ್ರು. ಆದ್ರೆ ನಾನು ಒಂದು ಹೆಸರು ಕೊಡ್ಬೇಕು ನಿಮ್ಗೆ ಅನಿಸ್ತದೆ. ಯು ಆರ್ ಎ ಕಿಂಗ್ ಆಫ್ ಟೇಸ್ಟ್. Thank you. ಸಿಕ್ಕಾಬಡೆ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದೀರಾ. ಬ್ರಿಲಿಯಂಟ್ ರಘು ಅವರೇ, ತುಂಬಾ ಚೆನ್ನಾಗಿ ಮಾಡಿದೀರಾ. ಈ ಕಾಂಬಿನೇಷನ್ ನನ್ಗಂತೂ ನೋಡಕ್ಕೂ ಹೊಸದಾಗಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನೇನ್ ಸೂಪರ್, ಟಾಪ್ ಟೇಸ್ಟ್, ಟಾಪ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ರಘು, ರಿಸಲ್ಟ್ಸ್ ಗೆ ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಅಯ್ಯಪ್ಪ, ಹೇಗಿತ್ತು ಅನುಭವ? ಚೆನ್ನಾಗಿತ್ತು, ಎಂಜಾಯ್ಡ್. ಓಕೆ, ಫಸ್ಟ್ ಟೈಮ್ ಅನ್ನ ಇಲ್ದೆ ಮಾಡಿರೋದು ನೀನು. ಹೌದು ಮ್ಯಾಮ್. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಹೊಡಿರೋ. ಅನ್ನ ಇಲ್ದೆ ಏನೋ ಒಂದ್ ಮಾಡ್ಕೊಂಡ್ ಬಂದಿದ್ದಾಳೆ ಮಾಡಿರೋದು ನನಗೋಸ್ಕರ ಸ್ಪೆಷಲ್ ಆಗಿ. ಮೋಮೋ ಕೇಸಿಂಗ್ ಸ್ವಲ್ಪ ತಿನ್ನಾಗಿರ್ಬೇಕು, ಇಲ್ದಿರೆ ಅದು ಗಟ್ಟಿಯಾಗಿ ಬಿಡುತ್ತೆ. ಸೊ ಕರೆಂಟ್ಲಿ ಏನಾಗಿದೆ ಅಂದ್ರೆ ನಿಮ್ ವಿಂಗ್ಸ್ ಅಲ್ಲಿ ಫ್ಲೇವರ್ ಇಸ್ ನಾಟ್ ಆಸ್ ಮಚ್ ಆಸ್ ಇಟ್ ಶುಡ್ ಬಿ ಫಾರ್ ವಿಂಗ್ಸ್. ಸ್ವಲ್ಪ ಇರಬೇಕು. ಓಕೆ, ಸೊ ಅದರ್ವೈಸ್ ಗ್ರೇಟ್ ಜಾಬ್, ನೈಸ್ ಪ್ರೆಸೆಂಟೇಶನ್. ಥ್ಯಾಂಕ್ ಯು. ಗ್ರೇಟ್ ಜಾಬ್. ಈ ವಿಂಗ್ಸ್ ಅವ್ರು ಹೇಳ್ದಾಗೆ ವಿಂಗ್ಸ್ ಮತ್ತೆ ಈ ಮೋಮೋಸ್ ಎರಡೂ ಕೂಡ ಗಟ್ಟಿ ಇದೆಪ್ಪ.
ಮೇಲ್ಗಡೆ ಹಾಕಿರುವಂತ ಈ ಹಿಟ್ಟೇನಿದೆ ಅದು ತುಂಬಾ ಗಟ್ಟಿಯಾಗಿದೆ ಅಂತ ನನಗೆ ಅನ್ಸುತ್ತೆ. ಇವೆರಡು ಇನ್ನೊಂಚೂರು ಬೆಟರ್ ಆಗಿರ್ಬೋದು. ಓಕೆ, ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ ಅದೆಷ್ಟೋ ವೆರೈಟಿ ಅಡಿಗೆಗಳಿದೆ. ಕೆಲವೊಬ್ಬರಿಗೆ ಲೋಕಲ್ ಅಡಿಗೆ ಅಂದ್ರೆ ಇಷ್ಟ, ಇನ್ನು ಕೆಲವೊಬ್ಬರಿಗೆ ನ್ಯಾಷನಲ್ ಅಡಿಗೆ ಅಂದ್ರೆ ಇಷ್ಟ, ಮತ್ತು ಕೆಲವೊಬ್ಬರಿಗೆ ಇಂಟರ್ನ್ಯಾಷನಲ್ ಅಡಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಟ್ಟಾರೆಯಾಗಿ ಯಾವುದೇ ಅಡಿಗೆ ಮಾಡಿದ್ರು ಅಡಿಗೆ ಮಾಡೋರು ಮಾತ್ರ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ರೆ ಮಾತ್ರ ಎಲ್ರಿಗೂ ಇಷ್ಟ ಆಗೋದು. ಹಾಗೆ ಅಂತ ಎಲ್ಲಾ ಸ್ಪೆಷಲ್ ಅಡಿಗೆ ಮಾಡುವಂತ ಒಬ್ಬ ಕುಕ್ ನ ತಲೆಗೆ ಕಿರೀಟ ತೊಡಿಸಿ ಮೆರೆಸುವಂತ ಕಾರ್ಯಕ್ರಮ ನಮ್ಮ ಕುಕ್ಕುಗಳ ಕಾರ್ಬಾರ್, ನಾರ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಗ್ಲಾಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮತ್ತೊಮ್ಮೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ಈಗ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದಿ ಮ್ಯಾಟ್ ಶೆಫ್ ಕೌಶಿಕ್ ಸರ್ ಹಾಗೂ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಆನ್ ಸ್ಟೇಜ್. ಈ ವಾರ ಒಂದು ಸ್ಪೆಷಲ್ ಆಗಿರುವಂತ ವಿಚಾರ ನಡೀತಿದೆ. ಯಾಕಂದ್ರೆ ಇಷ್ಟು ವಾರಗಳು ಯಾವ ವಾರ ಸ್ಪೆಷಲ್ ಇಲ್ಲ ನಮ್ಗೆ ಅಲ್ವಾ, ಬಟ್ ಈ ವಾರ ನಿಮಗೆ ಆಕ್ಚುಲಿ ಸಿಕ್ಕಾಬಡೆ ಖುಷಿ ಆಗತ್ತೆ ಅಂತ ಎಸ್ ಅಂತ ಅಂತೀರ ನೀವು. ಫುಲ್ ಮಜ್ಜವಾಗಿರುತ್ತೆ. ಏನಂತದ್ದು ನೀವಿಷ್ಟು ದಿನ ಕಾಯ್ತಿದ್ದು ಇವತ್ತು ಬಂದಿದೆ ಸರ್. ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮಾಡೆಲ್ಸ್ ಎಲ್ಲ ಬರ್ತಾ ಇದೆಯಾ ಸರ್ ಫಾರಿನ್ ನಿಂದ ಬೇರೆ ಬೇರೆ ಹುಡುಗಿರ್ಗಳು ಸರ್, ಇಂಟರ್ನ್ಯಾಷನಲ್ ಇವತ್ತು. ಸೊ ಇಷ್ಟು ವಾರ ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ಬೇರೆ ಬೇರೆ ವೆರೈಟಿ ರೌಂಡ್ ಗಳನ್ನ ಮಾಡ್ಕೊಂಡ್ ಬಂದ್ವಿ. ಆದ್ರೆ ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಾ ಇರೋದು ನಾನ್ ಇಂಟರ್ನ್ಯಾಷನಲ್ ಸಾಸಸ್ ಪ್ರೆಸೆನ್ಸ್ ಇಂಟರ್ನ್ಯಾಷನಲ್ ಕುಕಿಂಗ್ ಚಾಲೆಂಜ್ ರೌಂಡ್. ಈಗ ಇಷ್ಟು ವಾರ ನಮ್ಮ ಕುಕ್ಕುಗಳನ್ನ ಕರ್ಕೊಂಡ್ ಬಂದು ವೆರೈಟಿ ಅಡಿಗೆಗಳನ್ನ ಅವರು ಮಾಡ್ತಾ ಇದ್ರು, ನೀವು ತಿಂತಾ ಇದ್ರಿ. ಆದ್ರೆ ಈ ವಾರ ಇಂಟರ್ನ್ಯಾಷನಲ್ ಚಾಲೆಂಜ್ ರೌಂಡ್ ಆಗಿರೋದ್ರಿಂದ ಬರೀ ಕುಕ್ಕುಗಳು ಮಾತ್ರ ಬಂದ್ರೆ ಚೆನ್ನಾಗಿರಲ್ಲ ಅಂತ ಅನ್ಕೊಂಡು ಕುಕ್ಕುಗಳ ಜೊತೆಗೆ ನಮ್ಮ ಬೈಬ್ಸ್ ಅಂದ್ರೆ ಮಾಸ್ಟರ್ ಕುಕ್ಸ್ ಗಳನ್ನು ಎಂಟ್ರಿ ತಗೋತಾ ಇದೀವಿ. ಸೊ ಕರೆದು ಬಿಡ್ಲ ಅವ್ರನ್ನ? ಪ್ಲೀಸ್ ಕರೀರಿ, ನಾನು ವೇಟ್ ಮಾಡ್ತಾ ಇದ್ದೀನಿ. ಕರೆದು ಬಿಡಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲ ಬ್ಯೂಟಿಫುಲ್ ಕುಕ್ಸ್ ಹಾಗೂ ಅವರ ಜೊತೆಗೆ ಅವರ ಮಾಸ್ಟರ್ ಕುಕ್ಸ್ ಗಳು. ಅಲ್ಲ, ಇಷ್ಟು ದಿನ ನಮ್ಮ ಸೆಟ್ ಅಲ್ಲಿ ಇದ್ದಂತ ಬೇಬ್ ಅಂತ ಅಂದ್ರೆ ಅದು ಕೆಂಪಮ್ಮ. ಆದ್ರೆ ಇವತ್ತು ಕೆಂಪಮ್ಮನ್ಗೆ ಕಾಂಪಿಟೇಷನ್ ಕೊಡಕ್ಕೆ ನಾವೆಲ್ಲ ಅಮ್ಮಸ್ನು ಅಂದ್ರೆ 8 ಜನ ಬೇಬ್ಸ್ ಗಳನ್ನ ಕರ್ಕೊಂಡ್ ಬಂದಿದೀವಿ. ಕೆಂಪಮ್ಮ ಹೆಂಗಿದಾರೆ ನಿಮ್ ಕಾಂಪಿಟೇಟರ್ಸ್ ಇವತ್ತು? ಸೂಪರ್ ಆಗಿದ್ದಾರೆ ಎಲ್ಲ. ಅಲ್ಲ, ನಮ್ಮ ಎಲ್ಲ ಮಾಸ್ಟರ್ ಕುಕ್ಸ್ ಗೆ ನಮ್ಮ ಕ್ವಾಟ್ಲೆ ಕಿಚನ್ ಗೆ ಸ್ವಾಗತ ಸುಸ್ವಾಗತ. ಈಗ ಫಸ್ಟ್ ಇಂದ ಮಾತಾಡ್ಸ್ಕೊಂಡ್ ಬರ್ತೀನಿ. ದಿಲೀಪ್, ಏನಪ್ಪ ನಿಮ್ ಮಾಸ್ಟರ್ ಕುಕ್ಕು ನಿಮ್ಮಷ್ಟೇ ಉದ್ದ ಇದಾರೆ. ಕರೆಕ್ಟ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಇವತ್ತು. ಅಮ್ಮ ನಿಮ್ಮ ಹೆಸರು? ಬೋರಮ್ಮ. ಬೋರಮ್ಮ. ಯಾವ ಊರಮ್ಮ? ಮಂಡ್ಯ. ಮಂಡ್ಯದವರು. ಅದು ಬೋರೇಗೌಡ್ರು. ಈಗ ನೆಕ್ಸ್ಟ್ ನೀವ್ ಯಾವಮ್ಮ? ನಾ ಶಾರದಾಂಬ. ನಾನು ಶಾರದಾಂಬ. ನಾನು ಈಗ ಪ್ರೀತಿಯಿಂದ ಶಾರದಾ ಅಂತ ಕರಿತೀನಿ. ಆಯ್ತು. ಯಾವ ಊರ್ ನಿಮ್ದು? ನಾವು ಮಲ್ನಾಡ್ ಶೃಂಗೇರಿ. ಏನ್ ಶಾರು ಹಿಂಗ್ ರೆಡಿ ಆಗಿ ಬಂದ್ಬಿಟ್ಟಿದ್ದೀರಾ ಇವತ್ತು? ಹೌದಾ? ನಮ್ಮ ಕ್ವಾಟ್ಲೆಗಳನ್ನೆಲ್ಲ ಜಗಳ ಮಾಡೋಣ ಅಂತ ಬಂದಿದ್ದೀನಿ. ಯಾಕೆ ಇದ್ರೆ ನೋಡಿ ಜಗಳ ಆಡೋದಕ್ಕೆ. ಶಾರದಮ್ಮ, ನಮ್ಮೆಲ್ಲರ ಹೆಸರು ಗೊತ್ತಾ? ಅವ್ರ ಸಾರ ಹೆಸರು ಗೊತ್ತಿಲ್ಲ. ಅದೀರಾ ಸರ್. ಅದೇನ್ ಸರ್? ಅದಿರ್ ಸರ್. ಅದಿರ್ ಸರ್. ನಿಮ್ಮ ಹೆಸರು ಗೊತ್ತಿಲ್ಲ ಸರ್. ಕೌಶಿಕ್ ಅಂತ. ಆಯ್ತು, ಕೌಶಿಕ್. ಒಂದ್ ಫ್ಲೈಯಿಂಗ್ ಕಿಸ್ ಕೊಡಿ. ಫ್ಲೈಯಿಂಗ್ ಕಿಸ್ ಕೊಡಿ. ನನ್ನೆ ಸರ್, ನೀವು ಕಾಯ್ತಿದ್ದಿದ್ ಸಿಕ್ತಲ್ಲ ಸರ್. ವಾಟ್ಸಪ್ ಕೌಶಿಕ್. ಅಜ್ಜಿ, ಇವಾಗ್ಲೇ ಹಿಂಗೆ ಸಣ್ಣ ಹುಡುಗಿ ಇದ್ದಾಗ ಹೆಂಗೆ ನೀವು 7 ಕೆರೆ ನೀರು ಕುಡಿಸ್ಬಿಟ್ಟಿದ್ದೆ. ತಾಯಿ ತಂದೆ ಅಪ್ಪ ಅಮ್ಮ ಎಲ್ಲರಿಗೂ. ಫ್ರೆಂಡ್ಸ್ಗೆ
ಫ್ರೆಂಡ್ಸು ಎಲ್ಲ ಕುಡ್ಸಿಲ್ಲ. ಅಯ್ಯೋ ಪಾಪ ತಣ್ಣೀರ್ ಕುಡಿಲಿ ಅಂತ ಬಿಟ್ಬಿಟ್ಟೆ. ಓಕೆ ಶಿಲ್ಪು, Yes. ನಿಮ್ ಪಾರ್ಟ್ನರ್ ಹೆಸರು ಹೇಳಿ. ಎಸ್ ಯಶೋದಮ್ಮ. ಯಶೋದಮ್ಮ ಅವರೇ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಕಳ್ಳಾಗ್ತದಲ್ಲ. ಅಲ್ಲ, ನಾವಿವತ್ ಕಾಲ್ ನೋವು ಅಂದ್ರೆ ಏನಂತ ತೋರಿಸ್ತೀವಿ ನೋಡಿ, ಹೋಯ್ತಾ ತೋರಿಸ್ತೀರಾ. ಅಲ್ವಾ? ಈಗ ಬೇರೆ ದೇಶದ ಊಟ ಎಲ್ಲ ಮಾಡಿದ್ದೀರಾ? ಈ ಪಿಜ್ಜಾ, ಇಲ್ಲ ಆಮೇಲೆ ನೂಡಲ್ಸ್ ಅವೆಲ್ಲ ನಮ್ಮ ಮಾಡಕ್ ಬರಲ್ಲ. ತಿಂದಿದ್ದೀರಾ? ತಿಂದಿದೀವಿ, ಹುಡುಗರು ತತ್ತವೆಲ್ಲ ತಿಂದಿದೀವಿ. ಮನೇಲಿ ತಂದಾಗ ಹಾ. ನೀವ್ ಯಾವತ್ತೂ ಮಾಡಿಲ್ಲ? ಇಲ್ಲ. ಇವತ್ತು ಈ ಹುಡುಗಿ ಅದೇ ಮಾಡೋದು. ಅಲ್ಲಿ ಬಿಡು, ನಮ್ಮ ಹುಡುಗಿದ್ದ ನಾನು ಸಪೋರ್ಟ್ ಮಾಡ್ತೇನೆ. ವೆರಿ ನೈಸ್. ನಮಸ್ಕಾರ. ಹಾಯ್. ಹಾಯ್, ಹೌ ಆರ್ ಯು? ಫೈನ್. ಫೈನ್. ವಾಟ್ ಇಸ್ ಯುವರ್ ನೇಮ್? ಅಂಬಿಕಾ. ಅಂಬಿಕಾ. ಅಂಬಿಕಾ ಚಳಿತಾಳೆ. ಚಳಿತಾಳೆನು ಅಂಬಿಕಾ. ಇವತ್ತು ನಾವ್ ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀವಿ. ಓಕೆ. ಅವ್ರು ಏನ್ ಅಡಿಗೆ ಮಾಡ್ತಾರ ಅದ್ರಲ್ಲಿ ರೈಸ್ ಇರ್ಬಾರ್ದು. ಹೌದು, ಅದ್ ನೀವು ನೋಡ್ಕೋಬೇಕು. ಆಯ್ತಾ? ಓಕೆ ಅಲ್ವಾ? ಓಕೆ. ಆಲ್ ದ ಬೆಸ್ಟ್. ಡನ್. ಬೇಬ್ಸ್, ನೆಕ್ಸ್ಟ್ ನಿಮ್ಮ ಹೆಸರೇನು? ಶಾಂತಮ್ಮ. ಇವ್ರ ಹೆಸರು ಶಾಂತಮ್ಮ ಅಂತ. ಶಾಂತಮ್ಮ ಅವರೇ, ಯಾವ ಊರಿಂದ ಬಂದಿರೋದು? ತ್ಯಾಮ್ಗೊಂಡ್ಲು. ಶಾಂತಮ್ಮ ಅವರೇ, ಈಗ ಯಾರು ನೋಡಕ್ ಸಕ್ಕದಾಗಿದ್ದಾರೆ ಹೇಳಿ ನೋಡೋಣ. ಹುಡುಗರೇ ನಾವು ಮಾಡ್ತೀವಿ. ಏನನ್ನ? ಚಾಪ್ಸು, ಮಟನ್. ಅಯ್ಯೋ, ನಾನು ಪ್ರಶ್ನೆ ಅದೆಲ್ಲ ಕೇಳಿದ್ದು. ಯಾರು ಸಕ್ಕತ್ತಾಗ ಅವ್ರು ನೋಡಕ್ ಹೇಳಿ ಎಂದೆ. ನೋಡಕ್ಕ ಹಾ, ಎಲ್ಲ ಸುಮಾರಾಗಿ ಅವ್ರೆ ಎಲ್ಲ ಕಡೆ ಅಂತನಾ? ನೋಡಿ, ಬಲಗಡೆ ಎಲ್ಲ ಇದಾರೆ. ಅವ್ರೆ. ಆಂಟಿನೂ ಚೆನ್ನಾಗವ್ರೆ. ಆಂಟಿನೇ ಚೆನ್ನಾಗವ್ರ? ಯಾಲೋ, ಕೆಂಪಮ್ಮ ನಾಚ್ಕೊಬಿಟ್ರು. ಮನೇಲಿ ಏನೇನ್ ಮಾಡ್ತೀರಾ? ಮನೆಗ್ ಸೊಸೆ ಮಾಡ್ಕೊಂತಾರೆ, ನಾವ್ ಮಾಡಲ್ಲ. ಹಾ, ನಮ್ಗೇನು ಮಾಡಿಕ್ತಾರೆ ಉಂಟಿ. ಹೆಂಗ್ ಎದುರಿಸ್ತೀರ ಒಂದ್ಸಲ ತೋರಿಸಿ ಶರ್ಮಿತ್ ಅವ್ರಿಗೆ. ಶರ್ಮಿತ್ ಅವ್ರು ಬೆಚ್ಬಿಟ್ರು. ಓಕೆ ಶಾಂತಮ್ಮ ಅವರೇ, ನಿಮ್ಗೆ ವೆಲ್ಕಮ್ ಟು ಕ್ವಾಟ್ಲೆ ಕಿಚನ್. ಈಗ ಹಲೋ ಬೇಬ್, ಹಾಯ್. ನಮಸ್ಕಾರ. ನಮಸ್ಕಾರ, ಹೆಂಗಿದ್ದೀರಾ? ಏನೇ ಚೆನ್ನಾಗ. ಏನೋ ಚೆನ್ನಾಗಿವ್ರಾ? ಸಖತ್ತಾಗೆ ಇದ್ದೀರಾ? ಹೌದು. ಯಾವ ಊರಿಂದ ಬಂದಿರೋದು? ನಾವು ಮಾರ್ಸಿಂಗ್ನಳ್ಳಿಯಿಂದ ಮಂಡ್ಯದ ಹತ್ರ. ಮಂಡ್ಯದ ಹತ್ರ. ಮಂಡ್ಯ. ನಿಮ್ ಹೆಸರೇನು? ಒಂಬಾಳಮ್ಮ. ಒಂಬು ಅಂತ ಕರಿಬೋದಾ ನಿಮ್ನ? ಏನೋ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಬಂದಿವಿ ನೀವು ಸ್ಥಾನಕ್ಕೆ. ಹಾ. ನಮ್ಗೆ ಮುಂದಕ್ಕೆ ಇನ್ ಬಾಕಿ ಬಗ್ಗೆ ಹೇಳಲಿಕ್ಕೆ ಮೆಂಡು ಓಡ್ತಾ ಇಲ್ಲ. ಹಾ. ಮುಂದಕ್ಕೆ ನೀವ್ ಏನ್ ಮಾಡ್ಬೇಕು ಅನ್ನಿಸ್ತದೆ ಆ ತರ ಓ, ರಘು ಅವ್ರ ತರ. ಏ ಒಮ್ಮಳಮ್ಮ, ಯಾವತ್ತಾರು ಡ್ಯಾನ್ಸ್ ಮಾಡಿದ್ರಾ? ಬಸಪ್ಪನ ದೇವಸ್ಥಾನ ತಾವು ಪದ ಹೇಳಕ್ ಹೋಗಿ ನಮ್ ಫ್ರೆಂಡ್ ನಾವು ಆಡಿ. ಹೇಳಿ ಹೇಳಿ, ದೇವ್ರ ಪದ ಹೇಳಿ. ಹಳ್ಳಿದು. ಈಗ ನೆಕ್ಸ್ಟ್ ನಮ್ಮ ರಘು ಅವರ ಪಾರ್ಟ್ನರ್ ನರಸಮ್ಮ ಅವರೇ, ಈಗ ನಿಮ್ಗೆ ವಯಸ್ಸೆಷ್ಟು? ಈಗ ಸ್ವಾತಂತ್ರ್ಯ ಬಂದಾಗ ಏನ್ ಬಂದಾಗ? ಆಗಸ್ಟ್ 15ಕ್ಕೆ ಒಂದ್ ನಿಮಿಷ, ಏನ್ ಬಂದಾಗ? ಆಗಸ್ಟ್ 15ಕ್ಕೆ ನಾನು ಹುಡ್ತಬ್ಬ.